ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪಕ್ ಸ್ನಿಗಲ್ ಚಾಯಂದ. ಸೊ ಗೈಸ್, ಈಗ ನೋಡೋದ್ರಲ್ಲ ವಿಡಿಯೋಲಿ ನಾನು ಹೇಗೆ ಬರೀ ಒಂದು ಫೋನ್ನ ಈ ರೀತಿ ಒಂದು ಶೇಕ್ ಮಾಡಿದ್ರೆ ಸಾಕು ನನ್ನ ವಾಟ್ಸಪ್ ಓಪನ್ ಆಗುತ್ತೆ, ಆ್ಯಂಡ್ ತಿರ್ಗಾ ಶೇಕ್ ಮಾಡಿದ್ರೆ ಯೂಟ್ಯೂಬ್ ಓಪನ್ ಆಗುತ್ತೆ, ಆ್ಯಂಡ್ ಕ್ಯಾಮ್ರಾ ಕೂಡ ಓಪನ್ ಆಗುತ್ತೆ. ನೀವು ಜಸ್ಟ್ ಒಂದು ಶೇಕ್ ಮಾಡಬೇಕಾಗತ್ತೆ ಅಷ್ಟೇ, ಆ್ಯಂಡ್ ನಿಮ್ಮ ಫೋನಲ್ಲಿ ಕಂಪ್ಲೀಟಾಗಿ ನಿಮ್ಮ ಫೇವ್ರೆಟ್ ಆ್ಯಪ್ ಓಪನ್ ಆಗುತ್ತೆ, ಆ್ಯಂಡ್ ಇಲ್ಲಿಂದ ನಾರ್ಮಲಿ ನೀವು ಕಂಪ್ಲೀಟಾಗಿ ಚಾಟ್ ಮಾಡ್ಕೋಬೋದು. ಕರೆಕ್ಟ್ ಅಲ್ವಾ? ಸೊ ಇದೇ ರೀತಿ ಗೈಸ್ ನೀವು ಕೂಡ ಮಾಡಬೇಕು ಅಂದರೆ ಪ್ಲೀಸ್ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಓಕೆ ಗೈಸ್, ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ಕು ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ಇದೇ ರೀತಿಯಾದ ಒಂದು ಅಮೇಝಿಂಗ್ ಟ್ರಿಕ್, ಯೂಸ್ಫುಲ್ ಟ್ರಿಕ್ನ ನಿಮ್ಮ ಮೊಬೈಲ್ ಫೋನ್ಗಳು ಕೂಡ ನೀವು ಮಾಡಬೇಕು ಅಂದರೆ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಹೆಸರು ಶೇಕ್ ಆ್ಯಪ್ ಅಂತ. ಸೊ ಅಪ್ಲಿಕೇಶನ್ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟ್ಲಿ ಪ್ಲೇಸ್ಟೋರ್ ಹೋಗಿ ಆ್ಯಂಡ್ ನೀವು ಇಲ್ಲಿ ಸಿಂಪ್ಲಿ ಟೈಪ್ ಮಾಡಬೇಕಾಗಿರೋದು ಶೇಕ್ ಆ್ಯಪ್ ಆ್ಯಂಡ್ ಓಪನ್ ಆ್ಯಪ್ ಅಂತ. ಸೊ ನೋಡ್ಬೋದು ಈ ಅಪ್ಲಿಕೇಶನು. ಸೊ ಬ್ಲೂ ಪಿಯಾ ಟೆಕ್ನಾಲಜೀಸ್ದು ಆ್ಯಂಡ್ ಒಳ್ಳೆ ಒಂದು ಅಪ್ಲಿಕೇಶನ್ ಗೈಸ್, ಆ್ಯಕ್ಯುರೇಟಾಗಿ ಕೆಲಸ ಮಾಡ್ತಾರೆ. ಸೊ ಸಿಂಪ್ಲಿ ಇದನ್ನು ಓಪನ್ ಮಾಡೋಕ್ಕೆ ಓಪನ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಸಿಂಪಲ್ ಇಂಟರ್ಫೇಸ್ ಇರುತ್ತೆ, ಜಾಸ್ತಿ ಏನು ಕಾಂಪ್ಲಿಕೇಶನ್ ಇರೋಲ್ಲ, ತುಂಬ ಸಿಂಪಲಾಗಿ ನೀವು ಮಾಡ್ಕೋಬೋದು. ಓಕೆನಾ? ಸೊ ಅಪ್ಲಿಕೇಶನ್ ಓಪನ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ಈ 3 ಡಾಟ್ಸ್ ಇದೆಯಲ್ಲ ಮೇಲೆ, ಆ 3 ಡಾಟ್ಸ್ನ ಒಂದ್ಸತಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿಬೋದು ನೀವು ಹೈಡ್ ನೋಟಿಫಿಕೇಶನ್ ಮಾಡ್ಬೋದು, ರೇಟ್ ಆ್ಯಪ್ ಮಾಡ್ಬೋದು, ಆ್ಯಂಡ್ ಸ್ಟಾಪ್ ಆ್ಯಂಡ್ ಎಕ್ಸಿಟ್ ಕೂಡ ಮಾಡ್ಬೋದು. ಸೊ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸೆನ್ಸಿಟಿವಿಟಿ ಅಂತ ಇದೆಯಲ್ಲ, ಆ ಸೆನ್ಸಿಟಿವಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಸ್ವಲ್ಪ, ಯಾಕಂದರೆ ಇನ್ನೂ ಜಾಸ್ತಿ ಮಾಡಿದ್ರೆ 100% ಮಾಡಿದ್ರೆ ನೀವು ಏನೇ ಶೇಕ್ ಮಾಡೋರು ಆಟೋಮೆಟಿಕ್ಲಿ ನಿಮ್ಮ ಆ್ಯಪ್ ಓಪನ್ ಆಗಿಬಿಡುತ್ತೆ. ಓಕೆನಾ? ಸೊ ಅದಕ್ಕೆ ಸೆನ್ಸಿಟಿವಿಟಿನ ಸ್ವಲ್ಪ ಒಂದು ಈಗ 0 ಅಂತ ಇರುತ್ತಲ್ಲ, ಸೊ ಅದನ್ನು ಸಿಂಪ್ಲಿ 120-25ವರೆಗೂ ಹಂಗೆ ಇಟ್ಕೊಳ್ಳಿ. ಓಕೆನಾ? ತಿರ್ಗಾ ಇಲ್ಲಿ ಡನ್ ಅಂತ ಮಾಡಿ, ಆ್ಯಂಡ್ ಇಲ್ಲಿ ನಿಮ್ಮ ಆ್ಯಪ್ಸು ಫೇವ್ರೆಟ್ ಆ್ಯಪ್ಸ್ ಎಲ್ಲ ಇರುತ್ತೆ. ಸೊ ಈಗ ಶೇಕ್ ಮಾಡಿದಾಗ ನೀವು ಯಾವ ಆ್ಯಪ್ನ ಓಪನ್ ಮಾಡಬೇಕು ಅಂತಿದ್ದೀರೋ ಆ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ವಾಟ್ಸಪ್ ಅಂತಲೇ ಕ್ಲಿಕ್ ಮಾಡ್ತೀನಿ. ಸೊ ಸರ್ವಿಸ್ ಸ್ಟಾರ್ಟರ್ ಅಂತ ಬಂತು. ಓಕೆ, ಸೊ ಇಲ್ಲಿ ಒಂದೇ ಒಂದು ಪ್ರಾಮ್ ಏನಂದರೆ ನೀವು ಒಂದೇ ಆ್ಯಪ್ನ ಬರೀ ಒಂದು ಶೇಕಲ್ಲಿ ಒಂದೇ ಆ್ಯಪ್ನ ಮಾತ್ರ ಓಪನ್ ಮಾಡೋಕ್ಕಾಗತ್ತೆ. ಸೊ ನಾನೀಗ ವಾಟ್ಸಪ್ ಓಪನ್ ಮಾಡಿದ್ದೀನಿ, ಆ್ಯಂಡ್ ಈಗ ಬ್ಯಾಕ್ ಬಂದಾಗ ಸೊ ನೋಡ್ಬೋದು ನಾರ್ಮಲ್ ಫೋನ್ ಇದೆ, ಬಟ್ ನಾನೀಗ ಶೇಕ್ ಮಾಡ್ತೀನಿ, ನಾನು ವಾಟ್ಸಪ್ ಓಪನ್ ಆಗುತ್ತೆ. ಓಕೆನಾ? ಸೊ ಇದೇ ರೀತಿ ಗೈಸ್ ನೀವು ಈಗ ಸೇಮ್ ಒಂದು ಯೂಟ್ಯೂಬ್ ಓಪನ್ ಮಾಡಬೇಕು ಅಂದರೆ ಶೇಕಲ್ಲಿ, ಸೊ ಸಿಂಪ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯೂಟ್ಯೂಬ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ನೋಡ್ಬೋದು ಸರ್ವಿಸ್ ಸ್ಟಾರ್ಟರ್ ಅಂತ ಬಂತು, ಆ್ಯಂಡ್ ಬ್ಯಾಕ್ ಬನ್ನಿ, ಆ್ಯಂಡ್ ಸೇಮ್ ಈಗ ಶೇಕ್ ಮಾಡಿದಾಗ ನಿಮ್ಮ ಯೂಟ್ಯೂಬ್ ಓಪನ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ಗೈಸ್ ನೀವು ಕೂಡ ನಿಮ್ಮ ಫೋನ್ನ ಕಂಪ್ಲೀಟಾಗಿ ಒಂದು ಶೇಕಲ್ಲಿ ಕಂಪ್ಲೀಟಾಗಿ ನಿಮ್ಮ ಫೇವ್ರೆಟ್ ಆ್ಯಪ್ಸ್ನ ಓಪನ್ ಮಾಡ್ಬೋದು, ಆ್ಯಂಡ್ ಕಂಪ್ಲೀಟಾಗಿ ನಿಮ್ಮ ಫ್ರೆಂಡ್ಸ್ನ ಸರ್ಪ್ರೈಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಎಷ್ಟು ಇಷ್ಟ ಆಯಿತು ಅಂತ, ಆ್ಯಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.